ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಂಜುನಾಥ್ ರೆಡ್ಡಿ ಅಂತ. ಊರು? ಮಲ್ಲಿಮೋರ್ಪಲ್ಲಿ. ತಾಲೂಕು? ಶ್ರೀನಿವಾಸಪುರ ತಾಲೂಕು. ಡಿಸ್ಟಿಕ್ಕು? ಕೋಲಾರ. ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಾಯಿದೆ ಸರ್? 20 ವರ್ಷದಿಂದ. ಏನೇನು ಬೆಳೆ ಮಾಡ್ತೀರಾ? ಟೊಮಾಟೊ. ಓಕೆ, ಟೊಮಾಟೊ ಒಂದನ ಬೇರೆ ಏನಾದರೂ ತರಕಾರಿ ಹೂ ಬೆಳೆಗಳ? ಹಾಂ, ತರಕಾರಿ ಎಲ್ಲ ಬೆಳೆ. ಸೊ ಈ ತಿಂಗಳಲ್ಲಿ ಬರೀ ಟೊಮಾಟೊ ಒಂದೇ ಮಾಡಿದ್ದೀರಾ? ಕಾರಣ ತಿಳ್ಕೊಬೋದಾ? ಏನಿಲ್ಲ, ಅದೇ ಇರೋದು ನಮಗೆ ಸೀಸನ್ ಅಂತನಾ? ಸೀಸನ್. ಸುಮಾರು ಕಡೆ ಎಲ್ಲ ಕಡೆನೂ ಆಲ್ಮೋಸ್ಟ್ ನಿಮ್ಮ ಏರಿಯಾದಲ್ಲಂತೂ 99% ಟೊಮಾಟೊನ ಹಾಕಿದ್ದಾರೆ. ಹೌದು. ಸೊ ಮಾರ್ಕೆಟ್ ಎಲ್ಲೆಲ್ಲಿ ಕಳಿಸ್ತೀರಾ ಸರ್? CMR ಕೋಲಾರ. CMRಗೆ. ಸೊ ಇವತ್ತೇನಾಗಿದೆ ಸರ್ ರೇಟ್ಗಳು? ಇವತ್ತು 900 ಹಂಗೆ ಹೋಗಿದ್ದಾವೆ. ಸೊ ಇದು ವೆರೈಟಿ ಯಾವ ಸರ್ ನೀವು ನಾಟಿ ಮಾಡಿರೋ ವೆರೈಟಿ? ಸಾಹೋ ವೆರೈಟಿ. ಓಕೆ, ಇದು ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರ ಹಾಕ್ತೀರಾ? ಗೊಬ್ಬರ DAP, ಓಕೆ, ಪ್ಯಾರಂಬಾಸು, ಪೊಟ್ಯಾಶು, ಓಕೆ, ಇಂಥ 3-4 ಹಾಕ್ತೀವಿ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಹಾಕ್ತೀರಾ? ಇಲ್ಲ ಹಾಕಿಲ್ಲ. ಓಕೆ. ಸೊ ನಾಟಿ ಮಾಡೋಕ್ಕೆ ಒಂದು ಎಕರೆಗೆ ಎಷ್ಟು ಸಸಿ ಬೇಕಾಗುತ್ತೆ ಟೊಮೆಟೊ? ಎಕರೆಗೆ 8,000. 8,000. ಒಂದು ಎಕರೆ ಟೊಮೆಟೊ ಬೇಸಾಯ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ? ಖರ್ಚು ಒಂದೂವರೆ ಲಕ್ಷ ಬರುತ್ತೆ. ಮಿನಿಮಮ್ ಹೆಚ್ಚು ಕಮ್ಮಿ 1 ರಿಂದ 1.5 ಲಕ್ಷ ಬರುತ್ತೆ. 1.5 ಲಕ್ಷ. ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಗಮನಕ್ಕೆ ಬಂದಂಗೆ ಟೊಮೆಟೊ ಬೆಳೆಯಲ್ಲಿ ರೋಗ ಅಥವಾ ಕೀಟಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ರೋಗ ಅಂದರೆ ಲೈಕ್ ಇವಾಗ ಎಲ್ಲ ಇದು ಮಣ್ಣು ಹಾಕಿ ವೈರಸ್ಸು ಬಂದಿದೆ ಸರ್. ಓಕೆ, ವೈರಸ್ ಬಂದಿದೆ, ಬೂಡ್ದಿ ಥರ. ಓಕೆ, ಬೂದಿ ರೋಗ. ಬೂಡ್ದಿ ರೋಗ ಬಂದಿದೆ. ಓಕೆ, ಎಷ್ಟು ಮಾಡಿದ್ರೂ ಹಂಗೆ ಇದೆ. ಸೊ ವೈರಸ್ಗೆ ನೀವೇನಾದ್ರು ಎಫೆಕ್ಟಿವ್ ಆಗಿ ಔಷಧಿಗಳು ನಿಮಗೆ ಗಮನಕ್ಕೆ ಬಂದಾಗೆ ತಿಳಿಸ್ತೀರಾ? ಔಷಧಿಗಳು ಗೊತ್ತಿಲ್ಲ ಸರ್. ಎಲ್ಲೆಲ್ಲಿ ತಗೊಂಡು ಬಂದಿದ್ದೀವಿ. ಓಕೆ, ಇಂಥವು ಹೆಸರು ಗೊತ್ತಿಲ್ಲ. ಎಲ್ಲಿಂದ ತರ್ತೀರಾ ಗೊಬ್ಬರಗಳು, ಔಷಧಿಗಳು? ಇಲ್ಲೇ ಅಡ್ಗಲ್ ಅಂತ. ಓಕೆ, ಅಡ್ಗಲ್ಲಲ್ಲೇ ತಗೋ. ಸೊ ಮಾರ್ಕೆಟ್ ಎಲ್ಲಿ ಕಳಿಸ್ತೀರಾ ಸರ್? CMR. ಓಕೆ. ಒಂದು ಎಕರೆ ಟೊಮೆಟೊ ಬೆಳೆಗೆ ಇಳುವರಿ ಎಷ್ಟು ಬರುತ್ತೆ? ಎಷ್ಟು ಟನ್ನು ಅಥವಾ ಎಷ್ಟು ಬಾಕ್ಸ್ ಎಕರೆಗೆ? ಬಾಕ್ಸಾ? ಇವಾಗ ನಾನು 2 ಎಕರೆ ಮಾಡಿದ್ದೆ. ಓಕೆ, ಕಮ್ಮಿ ಅಂದ್ರೂ 2,000 ಕಿತ್ತಿದ್ವಿ ಒಂದು ಎಕರೆಗೆ. 1 ಎಕರೆಗಲ್ಲ, 1.5 ಹಾಕಿದ್ದೀನಿ, 2,000 ಆಗೋಯ್ತು. ಇವಾಗ ಬಾಕ್ಸು ಎಲ್ಲ CMRಗೆ ಹೋಗಿದ್ದೀವಿ. ಸೊ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರಬೇಕಂದ್ರೆ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋಗಬೇಕು ಮಿನಿಮಮ್ ಅಂದ್ರೂ 300, 400, 500 ರೂಪಾಯಿ ಹೋಗ್ಬೇಕು ಇವಾಗ ಇರುವ ಇದಕ್ಕೆ. ಇವಾಗಿರೋ ಪರಿಸ್ಥಿತಿಗಳಲ್ಲಿ ಮಿನಿಮಮ್ 500 ರೂಪಾಯಿ ಆದರೆ ಇದು ಬಂಡವಾಳ ಬರುತ್ತೆ. ಇಲ್ಲ ಅಂದರೆ ಆಗಲ್ಲ. ಸೊ ಈ ತಿಂಗಳಲ್ಲಿ ರೇಟ್ಗಳು ಇದೆ 900, 1000ವರೆಗೂ ಇದೆ. ನೆಕ್ಸ್ಟ್ ತಿಂಗಳು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಅನುಭವ ಪ್ರಕಾರ ಏನಾಗುತ್ತೆ ಅಂತ ಹೇಳ್ತೀರಾ? ಏನಾಗುತ್ತೆ ಸರ್, ಇವಾಗ ನಾನು ಇದು ಮಾಡ್ತಾ ಇದ್ದೀನಿ. ಓಕೆ, ಇನ್ನೊಂದು ಬ್ಯಾಚ್ ರೆಡಿ ಮಾಡ್ತಾ ಇದ್ದೀರಾ? ರೆಡಿ ಮಾಡ್ತಾ ಇದ್ದೀವಿ. ಓಕೆ, ನೋಡೋಣ. ಅಲ್ಲ, ನಿಮ್ಮ ಅನುಭವ ಪ್ರಕಾರ ಇಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಲ್ಲ, ರೇಟ್ ಸಿಗುತ್ತಾ ಅಥವಾ ಡೌನ್ ಆಗುತ್ತಾ, ರೈಸ್ ಆಗುತ್ತಾ? ಸರ್, ನಾವು ಅಷ್ಟು ಅನುಭವ ಹೋದ ವರ್ಷ ಆಗಿತ್ತು. ಓಕೆ, ಏನು ಕಮ್ಮಿನೇ ಹೋಯಿತು. ಓಕೆ, 300, 400 ಹೋಯಿತು. ಸೊ ಆ ರೇಟ್ ಹೋದರೆ ನಿಮ್ಗೆ ವರ್ಕೌಟ್ ಆಗಲ್ಲ? 500 ರೂಪಾಯಿ ಇರಬೇಕು. ಇವಾಗಿರೋ ಖರ್ಚುಗಳಲ್ಲಿ 500 ರೂಪಾಯಿ ಹೋಗಲೇಬೇಕು. ಹೋಗಲೇಬೇಕು. ಸೊ ಟೊಮೆಟೊ ಬೆಳೆ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಕಟಿಂಗ್ಗೆ? 2 ತಿಂಗಳು ಸರ್. 2 ತಿಂಗಳಿಗೆ ಕಟಾವಿಗೆ ಬರುತ್ತೆ. 2 ತಿಂಗಳು. ಮತ್ತು ರಿಪೀಟೇಟಿವ್ ವಾರಕ್ಕೊಂದ್ಸಲ ಅಥವಾ ಯಾವ ಥರ? ದ್ವಾರ ಬೇಕಂದರೆ 3 ದಿವಸಕ್ಕೆ ಒಂದ್ಸಲ. ಓಕೆ, ಇಲ್ಲ ಅಂದರೆ 5 ದಿನಕ್ಕೆ. ಮಾರ್ಕೆಟಲ್ಲಿ ಯಾವುದು ಚೆನ್ನಾಗಿ ಒಳ್ಳೆ ರೇಟ್ ಆಗುತ್ತೆ? ದೋರೆನ ಅಥವಾ ಹಣ್ಣಾಗಿರೋದಾ? ಇವಾಗ ಪ್ರಸ್ತುತಕ್ಕೆ ದೋರೆ ಹೋಗ್ತಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತು ಸರ್.